ದಿನದ ಮೊದಲ ಪಂದ್ಯವು ಶಾಬಿರಾಮ್ ಫ್ರೆಂಡ್ಸ್ ಪುತ್ತೂರಿನ ತಂಡ ಅಧಿಕಾರಿಯುತ ಜಯವನ್ನು ದಾಖಲಿಸಿತ್ತು. ಕುಂತೂರು 11 ಲೀಗ್ ನ ಮೊದಲ ಪಂದ್ಯಾಟವನ್ನು ಕಳ್ಕೊಂಡಿರತಕ್ಕಂಥ ಒಂದು ತಂಡ ಇವಾಗ ಎರಡನೇ ಪಂದ್ಯ ಮುಂದುವರಿಯುತ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ನಡುವೆ ಕವರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ರನ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪವರ್ ಪ್ಲೇ ಒಂದಷ್ಟು ಬ್ಯಾಟ್ಸ್ಮನ್ ಗಳಿಗೆ ಅವಕಾಶವನ್ನ ಕಂಡ್ರು ಕೂಡ ಆರಂಭಿಕ ಹಂತದ ಬೌಲರ್ಸ್ ಗಳ ಯಶಸ್ಸನ್ನು ಕಾಣ್ತಾ ಇದೆ. ರಶೀದ್ ಜೆಒಸಿ ಸ್ಟ್ರೈಕರ್ಸ್ ಪರವಾಗಿ ರಿವರ್ಸ್ ತರ್ಬಕೆರವಾಗಿ ಓದ್ದರಿ ಆಘಾತವನ್ನು ಕಾಣ್ತಾ ಇದೆ. ಎಲ್ಬಿ ಬಕೇರವಾಗಿ ಮೊದಲ ವಿಕೆಟ್ ಪತನ. ಮಹೇಂದ್ರ ಇನ್ನಿಂಗ್ಸ್ ಸಮಾಪ್ತಿ. ಜೆಒಸಿ ಸ್ಟ್ರೈಕರ್ಸ್ ಅಲ್ಲಿ ದಯವಿಟ್ಟು ಗಮನಿಸಿ, ಆಲಮ್ ಸ್ಟ್ರೈಕರ್ಸ್ ಎಕ್ಸ್ಟ್ರಾ ಪ್ಲೇಯರ್ಸ್ ಕಡ್ಡಾಯವಾಗಿ ಬರಬೇಕಾಗುತ್ತೆ. ಹೊಸದ ನಿಕಟ ಸೇರ್ಪಾಡೆ ನಿಸಾರ್ ಅಂಕಣ ಒಳ ಪ್ರವೇಶವನ್ನು ಕಾಡ್ತಾ ಇರತಕ್ಕಂಥ 1 ಡೌನ್ ಕ್ರಮಾಂಕದ ಆಟಗಾರ. ಪವರ್ ಪ್ಲೇ ಹಂತದ ಮೊದಲ ಓವರ್ ನಲ್ಲಿ ಸಂಘಟಿತ ಬೌಲಿಂಗ್ ದಾಳಿಯನ್ನ ನಡೆಸ್ತಾ ಇದೆ ರಶೀದ್. ಕೊನೆ ಒಂದು ಚೆಂಡು ಬಾಕಿ ಇದೆ. ಪವರ್ ಪ್ಲೇ ಹಂತದ ಮೊದಲ ಓವರ್ ನಲ್ಲಿ ವ್ಯವಸ್ಥಿತ ಒಂದು ಲಕ್ಷ ರೂಪಾಯಿಗಳೊಂದು ಪುತ್ತೂರು ಪ್ರೀಮಿಯರ್ ಲೀಗ್ ನಡೆಯುತ್ತಾ ಇದೆ. ದಿನ ರಾತ್ರಿಯ ವ್ಯವಸ್ಥಿತ ಗುಣಮಟ್ಟದ ಅದ್ದೂರಿ ಕ್ರಿಕೆಟ್ ಪಂದ್ಯಾಕೂಟ ಕೂಡ. ಮತ್ತೆ ರಶೀದ್ ಕೊನೆಯ ಬಾರಿ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಶಾರ್ಟ್ ಲೆಗ್ ಭಾಗದಲ್ಲಿ ಮತ್ತೆ ಓಟುಗಳು ಬರ್ತಾ ಇಲ್ಲ. ಬಹಳಷ್ಟು ನಿಯಂತ್ರಿತ ಪವರ್ ಪ್ಲೇ ಓವರ್. ರಶೀದ್ ಎಸೆದ್ರು ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟು ಮೊದಲ ಹಂತದಲ್ಲಿ ಪ್ರಮುಖ ಒಂದು ವಿಕೆಟ್ಸ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಬಾಲರ್ ಕೂಡ. ಆರಂಭಿಕ ಹಂತದ ಮುನ್ನಡೆಯನ್ನು ಕಂಡಿರ್ತಕ್ಕಂಥ ಒಂದು ತಂಡ ಜೆಒಸಿ. ಪವರ್ ಪ್ಲೇ ಹಂತ 2ನೇ ಓವರ್ನಲ್ಲಿ ಅದೇ ಯಾವ ರೀತಿ ಒಂದು ತಿರುಗೇಟನ್ನು ನೀಡಬಲ್ಲಂತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅನ್ನು ಆಲಮ್ ಸ್ಟ್ರೈಕರ್ಸ್ ಬ್ಯಾಟ್ಸ್ಮನ್ ಗಳು ದಾಖಲಿಸುತ್ತಾರೆ ಎನ್ನುವುದನ್ನು ನೋಡಬೇಕಾಗಿದೆ. ಭಾಗದಲ್ಲಿ ಯತೀಶ್ ಟೂರ್ನಮೆಂಟ್ ಸ್ಟೇಟ್ ಐಕಾನ್ ಆಗಿ ಆಡುವಂತಹ ಆಟಗಾರ ಕೂಡ. ಬಹಳಷ್ಟೊಂದು ಅತ್ಯುತ್ತಮ ಆಲ್ರೌಂಡರ್ ಆಟಗಾರ. ಪವರ್ ಪ್ಲೇ ಹಂತ 2ನೇ ಓವರ್ ಅನ್ನು ಅದೇ ರೀತಿಯಾಗಿ ಜೆಒಸಿ ಪರವಾಗಿ ದಾಖಲಿಸುತ್ತಾರೆ ಎನ್ನುವುದನ್ನು ನೋಡಬೇಕಾಗಿದೆ. ಆರಂಭಿಕ ಚೆಂಡಿಗಾಗಿ ಯತೀಶ್ ಹೆಸರುಗದ ಚೆಂಡು. ಆರಂಭಿಕ ಹಂತದ ರಿವರ್ಸ್ ಹೊಡೆತ ದಾಂಡು ಚೆಂಡಿನ ಸಂಪರ್ಕಕ್ಕೆ ಬರ್ತಾ ಇಲ್ಲ. ರನ್ ರಹಿತ ಎಸೆತ ಕೂಡ ಅಂಕಾಂಶ ಪಟ್ಟಿಯಲ್ಲಿ. ಮೊದಲ ಓವರ್ ರಶೀದ್ ಬಹಳಷ್ಟೊಂದು ರೀತಿ ಆರಂಭವನ್ನು ನೀಡಿದ್ದಾರೆ. ಯತೀಶ್ ಅಂತ ಚೆಂಡು ಒಂದಷ್ಟು ತಿರುವಿನ ಎಸೆತ. ಬ್ಯಾಕ್ ಟು ಬ್ಯಾಕ್ ರನ್ ರಹಿತ ಎಸೆತಗಳ ಮುಂದುವರಿಕೆಯೂ ಕೂಡ ಆಗ್ತಾ ಇದೆ. ರನ್ಗಳನ್ನ ಉಳಿಸಬಲ್ಲಂತ ಒಂದು ಅತ್ಯುತ್ತಮ ಪ್ರಕ್ರಿಯೆ ಒಂದು ಬಾಲಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಯತೀಶ್. 3ನೇ ಬಾರಿ ಲೋವರ್ ಫುಟ್ ಸಂಗತಕ್ಕಂಥ ಚೆಂಡು ಹೈ ಶಾಟ್ ದಾಖಲಿಸಿದ್ರು. ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಲೆಕ್ಕಾಚಾರ ಇತ್ತು. ಆ ನಡುವೆ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ನಾಲ್ಕನೇ ಬಾರಿ ಯತೀಶ್ ಹೊಡೆತ ತರ್ಮಾಲಕವಾಗಿ ನಂಬಲ ಸಾಧ್ಯ ರೀತಿಯಾದ ಕ್ಯಾಚ್ ಅನ್ನು ಬರ್ಕೊಳ್ತಾ ಇದ್ದಾರೆ. ಲಾಂಗ್ ಆಫ್ ನಡುವಣ ಕ್ಯಾಚ್ ಅನ್ನು ಬರ್ಕೊಂಡ್ರು. 2ನೇ ವಿಕೆಟ್ ಪತನ. 2ನೇ ವಿಕೆಟ್ ಆಘಾತವನ್ನು ಇಲ್ಲಿ ಕಾಣ್ತಾ ಇದೆ. ಆಲಮ್ ಸ್ಟ್ರೈಕರ್ಸ್ ಪ್ರಮುಖ ಆಟಗಾರ ಜಮಾಲ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದೇವೆ ಕೂಡ. ಆರಂಭಿಕ ಹಂತದ ಒಂದಷ್ಟು
ಉತ್ತಮ ರೀತಿಯಾದ ಬಾಲಿಂಗ್ ದಾಳಿಯನ್ನು ಮುಂದುವರಿಸುವಂತ ಮುನ್ಸೂಚನೆಯನ್ನು ನೀಡ್ತಾ ಇರತಕ್ಕಂಥ ತಂಡ ಕೂಡ ಜೆಒಸಿ ಸ್ಟ್ರೈಕರ್ಸ್. ಪವರ್ ಪ್ಲೇ ಬ್ಯಾಟ್ಸ್ಮನ್ಗಳಿಗೆ ಬಹಳಷ್ಟೊಂದು ಅವಕಾಶ ಇರುತ್ತೆ. ಬೌಲರ್ಸ್ಗಳು ಒತ್ತಡವನ್ನು ಎದುರಿಸಿಕೊಂಡು ಬಾಲಿಂಗ್ ಮಾಡುವಂತ ಸನ್ನಿವೇಶಗಳು ಇರತಕ್ಕಂಥ ಒಂದು ಕಾಲಘಟ್ಟ. ಆ ಒಂದು ಸನ್ನಿವೇಶ ಬೌಲರ್ಸ್ಗಳ ಯಶಸ್ಸನ್ನು ಕಂಡ್ರು. ಆಲಂ ಸ್ಟ್ರೈಕರ್ಸ್ ಬ್ಯಾಟ್ಸ್ಮನ್ಗಳು ಆರಂಭಿಕ ಹಂತದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಹೊಸದಾನಿಕರ ಸೇರ್ಪಾಡೆ ಕ್ರಮಾಂಕದ ಆಟಗಾರರಾಗಿ ಅಕ್ಬರ್ ಅಂಕಣಕ್ಕೆ ಪ್ರವೇಶವನ್ನು ಕಾಡ್ತಾ ಇರತಕ್ಕಂಥ ಹೊಸ ಆಟಗಾರ ಕೂಡ. ಪುತ್ತೂರು ಪರಿಸರ ನಡೀತಾ ಇರತಕ್ಕಂಥ ದಾಖಲೆಯ ವ್ಯವಸ್ಥಿತ ಪಂದ್ಯಕೂಟ ಪುತ್ತೂರು ಪ್ರೀಮಿಯರ್ ಲೀಗ್. 5ನೇ ಬಾರಿ ಯತೀಶ್ ಸ್ಲೋರ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಯತೀಶ್ ನಡೆಸಿದ್ರು. ಒಂದಷ್ಟು ಕಷ್ಟಕರ ಆಗಿತ್ತು. ಆ ನಡುವಣ ಒಂದೊಂದು ಸೇರ್ಪಡೆ ಕೂಡ ತಡೆದು ಬರ್ತಾ ಇದ್ದು. ಒಂದು ಉತ್ತಮ ರೀತಿಯ ಜೊತೆ ಆಟ ಆರಂಭಿಕ ಹಂತದಲ್ಲಿ ಕಂಡುಕೊಳ್ಬೇಕಾಗಿದೆ ಆಲಂ ಸ್ಟ್ರೈಕರ್ಸ್. ರಿವಾಸೆ ಭಾರತ ತರ್ಮಕರವಾಗಿ ಅಂತಿಮ ಹಂತದಲ್ಲಿ ಬೌಂಡರಿ ನಾಟಾಯಿಸುವ ಯಶಸ್ಸನ್ನು ಕಂಡುಕೊಂಡ್ರು. 3ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳಿತ್ತು. 3ನೇ ಓಟದ ಪೂರೈಕೆಯೂ ಕೂಡ ಬೌಂಡರಿ ನಾಟಾಯಿಸುವಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. 2 ಓವರ್ಗಳ ಆಟ ಸಮಾಪ್ತಿಯನ್ನು ಇಲ್ಲಿ ಕಾಣ್ತಾ ಇದೆ. ಸಮಾಪ್ತಿಯನ್ನು ಕಂಡಿರ್ತಕ್ಕಂಥ 2 ಓವರ್ಗಳಲ್ಲಿ ತಂಡದ ಮೊತ್ತ 8. ಪ್ರಮುಖ 2 ಉತ್ತರ ನಷ್ಟದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಆಲಂ ಸ್ಟ್ರೈಕರ್ಸ್ ಕಕ್ಕಿಂಜೆಯ ತಂಡ. ದಿನದ 3ನೇ ಪಂದ್ಯಾಟದಲ್ಲಿ ಟೀಮ್ ಸಂಪ್ಯಾಕಾಂ ರೈಡರ್ಸ್ 11 ಪುತ್ತೂರು ಪಂದ್ಯಾಟವನ್ನು ಆಡುತ್ತೆ. 2 ತಂಡಗಳು ಕೂಡ ಮುಂದಿನ ಹಂತದ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿ ಕೇಳ್ತೇವೆ. ಪವರ್ ಪ್ಲೇ ಹಂತದ 2 ಓವರ್ಗಳು ಸಮಾಪ್ತಿಯನ್ನು ಪಡ್ಕೊಂಡ ಬಳಿಕ 3ನೇ ಓವರ್ ಆರಂಭವನ್ನು ಇಲ್ಲಿ ಕಾಣ್ತಾ ಇದೆ. ಎಸ್ಗಾರಿಕ್ ಭಾಗದಲ್ಲಿ ರಶೀದ್ ಆರಂಭಿಕ ಪವರ್ ಪ್ಲೇ ಓವರ್ ಅನ್ನು ಬಹಳಷ್ಟು ನಿಯಂತ್ರಿತವಾಗಿ ಎಸೆದ ಬೌಲರ್. ಆಲಂ ಸ್ಟ್ರೈಕರ್ಸ್ ಉತ್ತಮ ರೀತಿಯ ಒಂದು ಜೊತೆ ಆಟ ನಡುವೆ ಓಟಗಳನ್ನು ಪೇರಿಸುವಂತ ಅನಿವಾರ್ಯತೆಯೂ ಕೂಡ ಇದೆ. ರಶೀದ್ ಎಸೆದ ಚೆಂಡು ಮಿಡಾನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ರನ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದಷ್ಟು ರನ್ಗಳ ಬರವನ್ನು ಅನುಭವಿಸ್ತಾ ಇದೆ ಆಲಂ ಸ್ಟ್ರೈಕರ್ಸಿನ ತಂಡ. 2ನೇ ಬಾರಿ ರಶೀದ್ ಎಸೆದಿರ್ತಕ್ಕಂಥ ಚೆಂಡು ಡೀಪ್ ಕವರ್ಸ್ ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಸಿಂಗಲ್ಸ್ ಮುಖೇನವಾಗಿ 1ರ ಸೇರ್ಪಾಡು. ತಂಡ ಮೊತ್ತ 9 ಓಟಗಳು. ಚಾಲ್ತಿಯ 3ನೇ ಓವರ್ನಲ್ಲಿ ಮತ್ತೆ ರಶೀದ್. ಪುತ್ತೂರು ಪ್ರೀಮಿಯರ್ ಲೀಗ್ ದಿನದ 2ನೇ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಶೀದ್ ಎಸೆದ ಚೆಂಡು ನಡುವೆ ರನ್ಔಟ್ ಮಾಡುವಂತ ಪ್ರಯತ್ನ ನಡೆಸಿದ್ರು. ಯಶಸ್ಸುಗಳು ಬರ್ತಾ ಇಲ್ಲ. ರಿಸ್ಕಿ ಸಿಂಗಲ್ಸ್ ವಿಕೆಟ್ಗಳ ನಡುವಂತರದಲ್ಲಿ ಒಂದಷ್ಟು ಅಪಾಯಕಾರಿ ಓಟಗಳು ಬರ್ತಾ ಇದೆ. 1ರ ಸೇರ್ಪಡೆ ತಂಡದ ಮೊತ್ತ 10 ಓಟಗಳನ್ನು ಪೇರಿಸ್ತಾ ಇದೆ ಆಲಂ ಸ್ಟ್ರೈಕರ್ಸಿನ ತಂಡ. ಚಾಲ್ತಿಯ 3ನೇ ಓವರ್ನಲ್ಲಿ 8 ಓವರ್ಗಳ ಪಂದ್ಯ ಲೆಕ್ಕಾಚಾರದ ಇನ್ನಿಂಗ್ಸ್ ಆಡಿದ್ರು ಕೂಡ ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸಬಹುದಾಗಿದೆ. ರಿವಾಸೆ ಹೊಡೆತ ಬಾರಿ ಕವರ್ಸ್ ಮೇಲ್ಭಾಗದಲ್ಲಿ ಉತ್ತಮ ರೀತಿಯ ಹೊಡೆತ. ಸಿಂಗಲ್ಸ್ ಓಟ್ಗಳನ್ನು ನಿಜಾಮ್ ದಾಖಲಿಸಿದ್ರು. ತಂಡದ ಮೊತ್ತ ಇವಾಗ 11ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ.
ಸ್ಟೆಪ್ ಔಟ್ ಮಾಡಿ ಬೀಸುವಂತ ಪ್ರಯತ್ನ ತರ್ಬಾಕೇರವಾಗಿ ಲಾಂಗ್ ಆಫ್ ಸಿ ಮಾರಕೋರ್ ಭಾಗದಲ್ಲಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಅಕ್ಬರ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಆಲಂ ಸ್ಟ್ರೈಕರ್ಸ್ ಕಕ್ಕಿಂಚೆಯ ಮೊದಲ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಕೂಡ. ಮಂದಗತಿಯಲ್ಲಿ ಸಾಗಿರ್ತಕ್ಕಂಥ ಓಟಗಳು ಬಹುಶಃ ಈ ಒಂದು ಸಿಕ್ಸರ್ ಮುಖ್ಯವಾಗಿ ಕ್ಷಿಪ್ರಗತಿಯ ವೇಗವನ್ನು ಇಲ್ಲಿ ಕಾಣ್ತಾ ಇದೆ. ಕೊನೆ ಚೆಂಡಿಗಾಗಿ ರಶೀದ್. ಲೇಗತವನ್ನು ಪಡ್ಕೊಂಡಿರ್ತಕ್ಕಂಥ ಚೆಂಡು ಈ ನಡುವೆ ಸಿಂಗಲ್ಸ್ ಮುಖ್ಯವಾಗಿ ಈ ನಡುವೆ ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳನ್ನು ನಡೆಸಿದ್ರು. ವಿಫಲ ಯತ್ನಗಳು ನಡೀತಾ ಇದೆ. ರನ್ಔಟ್ ಮುಖ್ಯವಾಗಿ ಉತ್ತರಿಯಾಘಾತ ಕೂಡ ಒಂದಷ್ಟು ರಕ್ಷಣೆ ಎಡವಿಕೆಯನ್ನು ಗಮನಿಸಿರ್ತಕ್ಕಂಥ ಬ್ಯಾಟ್ಸ್ಮನ್ಗಳು ಎರಡನೆಯ ಓಟವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ಆಲಂ ಸ್ಟ್ರೈಕರ್ಸ್ 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಅಕ್ಬರ್ ತಂಡದ ಪರವಾಗಿ ಒಂದು ಸಿಕ್ಸರ್, 2 ಓಟಗಳನ್ನು ದಾಖಲಿಸಿದ್ರು. ವೈಯಕ್ತಿಕವಾಗಿ 8 ಓಟಗಳನ್ನು ದಾಖಲಿಸಿದ ಆಟಗಾರ ನಿರ್ಗಮಿಸಿದ್ರು. 3 ಓವರ್ಗಳ ಆಟ ಸಮಾಪ್ತಿ. ತಂಡದ ಮೊತ್ತ 18 ಓಟಗಳು. ಓವರೊಂದಕ್ಕೆ 6 ಸರಾಸರಿಯಲ್ಲಿ ಓಟಗಳನ್ನು ಪೇರಿಸ್ತಾ ಇದೆ ಆಲಂ ಸ್ಟ್ರೈಕರ್ಸ್. ಒಂದು ಭಾಗದ ಜನಪ್ರಿಯತೆ ಒಂದು ತಂಡ. ಕ್ರಿಕೆಟ್ ಅಲ್ಲಿ ಬಹಳಷ್ಟು ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಅಭಿರಾಮ್ ಫ್ರೆಂಡ್ಸ್ ಕ್ಲಬ್ ಪುತ್ತೂರು ಯಶಸ್ವಿ 1 ಲಕ್ಷ ರೂಪಾಯಿಗಳ ಪುತ್ತೂರು ಪ್ರೀಮಿಯರ್ ಲೀಗ್ ನ ದಿನ ರಾತ್ರಿಯ ಪಂದ್ಯಾಕೂಟವಾಗಿ ಸಂಘಟಿಸ್ತಾ ಇದೆ. ಸೊ 8 ತಂಡಗಳು ಆಡಿದ ಬಹುಶಃ 8 ಅಫಿಷಿಯಲ್ ತಂಡಗಳು ಕೂಡ ಈ ಟೂರ್ನಮೆಂಟ್ ಅನ್ನು ಆಡ್ತದೆ. ಕೆಲವೊಂದು ವಿಶಿಷ್ಟತೆ ನಿಯಮಗಳನ್ನು ಅಳವಡಿಸಿಕೊಂಡು ನಡೀತಾ ಇರತಕ್ಕಂಥ ಒಂದು ಯಶಸ್ವಿ ಕ್ರಿಕೆಟ್ ಪಂದ್ಯಾಕೂಟ. ದಿನದ 2ನೇ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಜಾಕೀರ್ ಎಸ್ಗಾರ್ ಭಾಗದಲ್ಲಿ ಆರಂಭಿಕ ಚೆಂಡಿಗಾಗಿ ಜಾಕೀರ್ ಮೊದಲ ಚೆಂಡನ್ನು ಎಸೆಯಬೇಕಾಗಿದೆ. ರಿವಾಸಿ ದಾಖಲಿಸುವಂತ ಪ್ರಯತ್ನಗಳಿತ್ತು, ಯಶಸ್ಸುಗಳು ಬರ್ತಾ ಇಲ್ಲ. ಕ್ರಿಕೆಟ್ನ ನೈಜ ಹೊಡೆತಕ್ಕೆ ಮನ ಮಾಡ್ತಾ ಇಲ್ಲ. ಕ್ರಿಕೆಟ್ನ ಫ್ಯಾಷನ್ ರಿವರ್ಸ್ ಹೊಡೆದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ 2ನೇ ಬಾರಿ. ಈ ತನ್ಮುಖೇನವಾಗಿ ವೈಡ್ ಬಾಲ್ ಬಯಸ್ಮುಖೇನವಾಗಿ ರನ್ಗಳಿಗೆ ಅವಕಾಶಗಳು ಬರ್ತಾ ಇದೆ. ಸುಲಭ ಹಂತದ ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತ 19 ಓಟಗಳನ್ನು ಬೇರಿಸ್ತಾ ಇದ್ದಾರೆ ಅವು ಕೂಡ. ವೈಡ್ ಬಾಲ್ ನೇರ ನಿಖರತೆಯ ಎಸೆತಗಳು ಬರ್ತಾ ಇಲ್ಲ. ರಿವರ್ಸ್ ಮಾಡುವಂತ ಪ್ರಯತ್ನ ಒಂದಷ್ಟು ಬೌಲರ್ಸ್ಗಳ ಲೆಕ್ಕಾಚಾರವನ್ನು ತಪ್ಪಿಸುವಂತ ಪ್ರಯತ್ನಗಳ ನಡುವೆ ಮತ್ತೆ ವೈಡ್ ಬಾಲ್ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 20 ಓಟಗಳು. ಗುಣಮಟ್ಟದ ಯಶಸ್ವಿ ಪಂದ್ಯಾಕೂಟ, 8 ಓವರ್ಗಳ ಪಂದ್ಯಾಕೂಟ ಇಲ್ಲಿ ನಡೀತಾ ಇದೆ. ಈ ಮುಖ್ಯವಾಗಿ ವಿಕೆಟ್ ಕೀಪರ್ ಎಡವಳಿಕೆಯನ್ನು ಮಾಡಿದ್ರು. ವೈಡ್ +1 ಒಟ್ಟಾರೆಯಾಗಿ 2 ಓಟಗಳ ಸೇರ್ಪಡೆ. ತಂಡದ ಮೊತ್ತ 22. ಇವತ್ತರಲ್ಲಿ ಎಕ್ಸ್ಟ್ರಾಸ್ ಮೂಲಕವಾಗಿ ಜಾಕೀರ್ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇರತಕ್ಕಂಥ ಬಾಲರ್ ಕೂಡ. ಏಳನೇ ಬಾರಿ ಈತನ ಮುಖ್ಯವಾಗಿ ನೋ ಬಾಲ್. ಎಸೆತಗಾರರ ಹಸ್ತ ಶೈಲಿಯಲ್ಲಿ ಬದಲಾವಣೆ ಆಗಿದೆ ಎನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾರೆ. ನೋ ಬಾಲ್. ಇವಾಗ 23 ಫ್ರೀ ಹಿಟ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ದಾಂಡಿಗರಿಗೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂಥ ಒಂದು ಕ್ರಿಕೆಟ್ನ ಮತ್ತೊಂದು ನಿಯಮ, ಫ್ರೀ ಹಿಟ್. ಬೌಲರ್ಸ್ಗಳು ಮತ್ತೆ ಒತ್ತಡಕ್ಕೀಡಾಗ್ತಾ ಇದ್ದಾರೆ. ಜಾಕೀರ್ ಎಸ್ಗಾರ್ ಭಾಗದಲ್ಲಿ
ನಡುವೆ ಎಸೆತಗಾರ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ನವಾಜ್. ಫ್ರೀ ಹಿಟ್ ಅವಕಾಶ ಇದೆ, ಗಮನಿಸಿಕೊಳ್ಬೇಕು. ಆರಂಭಿಕ 3 ಓವರ್ಗಳು ಬಹಳಷ್ಟು ನ್ಯಾಯಬದ್ಧವಾಗಿ ಜೆಒಸಿ ಸ್ಟ್ರೈಕರ್ಸ್ ಬಾಲರ್ಸ್ಗಳು ಎಸೆದ್ರು. ಎಸೆದಿರತಕ್ಕಂಥ ಚೆಂಡು ಫ್ರೀಟ್ ಅವಕಾಶಗಳ ನಡುವೆ ಲೆಗ್ ಬಾಯ್ಸ್ ಒಂದೆರಡು ಸೇರ್ಪಡೆಯು ಕೂಡ ತನ್ನ ಮೂಲಕಾಗಿ ತನ್ನ ಮೊತ್ತ 24 ಓಟುಗಳ ದಾಖಲಾತಿಯನ್ನು ಕಾಣ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ ಬಹಳಷ್ಟೊಂದು ಎಕ್ಸ್ಟ್ರಾ ಓಟುಗಳನ್ನು ಎದುರಾಳಿಗಳಿಗೆ ಬಿಟ್ಕೊಡ್ತಾ ಇದ್ದಾರೆ ಜೆಒಸಿ ಸ್ಟ್ರೈಕರ್ಸ್ ಬಾಲರ್ಸ್ಗಳು ಕೂಡ. ಸಹೋದರರು ಬಹುಶಃ ಎದುರು ಬದಲಾಗಿ ಆಡುವಂತ ಅನಿವಾರ್ಯತೆ. ನವಾಜ್ ಎಸೆದ ಚಟಬಾರೆ, ನೋ ಬಾಲ್. 2ನೇ ಓವರ್ ಪೂರೈಕೆಯೂ ಕೂಡ ಆಗ್ತಾ ಇದೆ. ನೋ ಬಾಲ್ +2. ಒಟ್ಟಾರೆಯಾಗಿ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊತ್ತ 27. ಮತ್ತೆ ಫ್ರೀ ಹಿಟ್. ಫ್ರೀ ಹಿಟ್ ಅವಕಾಶಗಳ ನಡುವಿನ ಚೆಂಡು ಶರಕಾರ ಗಾಳಿಯಲ್ಲಿ ಒಂದಾಟ 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳನ್ನ ಕಳ್ಕೊಂಡ್ರು. ಮೂಲಕವಾಗಿ ಮೊತ್ತ ಇವಾಗ 29 ಓಟಗಳ ಅಂಕಾಂಶ ದಾಖಲಾತಿಯನ್ನು ಕಾಣ್ತಾ ಇದೆ. ಉದ್ದರಿಗಳನ್ನು ಆವರಿಸಿಕೊಳ್ಳುವಂತ ಪ್ರಯತ್ನ ಎಕ್ಸ್ಟ್ರಾ ಕಾರ್ಡ್ಸ್ ಭಾಗದಲ್ಲಿ ಸಿಂಗಲ್ಸ್ ಮುಖೇನವಾಗಿ ಲೋವರ್ ಫುಲ್ಟರ್ಸ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಡೀಪ್ ಎಕ್ಸ್ಟ್ರಾ ಕಾರ್ಡ್ಸ್ ಭಾಗದಲ್ಲಿ ರಿವರ್ಸ್ ಬೋಡ ಬಾರಿ ಕೂಡ ಸಿಂಗಲ್ಸ್ ಮುಖೇನವಾಗಿ ಓಟುಗಳು ಬರ್ತಾ ಇದೆ. ಮೊತ್ತ 30 ಓಟಗಳು. ಈ ನಡುವೆ ಮತ್ತೆ ತಟ್ಟಿಬಿಟ್ಟು ಓಡುವಂತ ಪ್ರಯತ್ನಗಳನ್ನು ಗಮನಿಸ್ತಾ ಇದ್ದಾರೆ ತನ್ಮುಖೇನವಾಗಿ. ಸಮಾಪ್ತಿಯನ್ನು ಕಂಡಿರತಕ್ಕಂಥ 4 ಓವರ್. ತಂಡದ ಮೊತ್ತ 32, 38. ಇವೊಂದರ ಬಹಳಷ್ಟೊಂದು ಓಟಗಳು ದಾಖಲಾಗಿತ್ತು. 6ರ ಸರಾಸರಿಯಲ್ಲಿರ್ತಕ್ಕಂಥ ಒಂದು ರನ್ ಧಾರಣೆ ಎನ್ನುವಂಥದ್ದು ಇವಾಗ 8ರ ಸರಾಸರಿ ಹತ್ತ ಬರ್ತಾ ಇದೆ. 8 ಓವರ್ಗಳ ಪಂದ್ಯ 60ಕ್ಕೂ ಬೇಕಿದ ಓಟುಗಳು ದಾಖಲಾದ್ರೆ ಸ್ಪರ್ಧಾತ್ಮಕ ಮೊತ್ತ ಆಗುತ್ತೆ. 80ಕ್ಕೂ ಬೇಕಿದ ಓಟುಗಳು ದಾಖಲಾದ್ರೆ ಘನತೆ ಗೌರವಾನ್ವಿತ ಮೊತ್ತ ಆಗುತ್ತೆ. ಇತ್ತೀಚಿನ ಒಂದು ಬಹಳಷ್ಟು ಕಾಲಘಟ್ಟದಲ್ಲಿ ಲೀಗ್ ಮಾದರಿಯ ಪಂದ್ಯಾಕೂಟಗಳು ಬಹಳಷ್ಟು ಜನಪ್ರಿಯತೆಯನ್ನು ಕಾಣ್ತಾ ಇದೆ. ಲೀಗ್ ಮಾದರಿಯ ಪಂದ್ಯಾಕೂಟಗಳು ಎನ್ನುವಂತ ಬಹುಶಃ ಕೆಲವೊಂದು ಯುವಕರಿಗೆ ಬಹಳಷ್ಟೊಂದು ಉತ್ತಮ ರೀತಿಯ ವೇದಿಕೆಯಾಗಿ ಮಾರ್ಪಟ್ಟು ಇವತ್ತಿನ ದಿವಸ ರಾಜ್ಯ ಟೆನ್ನಿಸ್ ಬಾಲ್ ಬಹಳಷ್ಟು ಜನಪ್ರಿಯತೆಯನ್ನು ಕೊಂಡು ಮೊದಲ ಇನ್ನಿಂಗ್ ಸಮಾಪ್ತಿಯ ಬಳಿಕ ಅಭಿರಾಮ್ ಫ್ರೆಂಡ್ಸ್ ಕ್ಲಬ್ ಪುತ್ತೂರು ಇವರ ಆಶ್ರಯದ ಪುತ್ತೂರು ಪ್ರೀಮಿಯರ್ ಲೀಗ್ ನ ವರ್ಣರಂಜಿತ ಉದ್ಘಾಟನಾ ಸಮಾರಂಭ ನೆರವೇರಿಕೆಯನ್ನು ಕಾಣುತ್ತದೆ. ಮೊದಲ ಇನ್ನಿಂಗ್ ಸಮಾಪ್ತಿಯ ಬಳಿಕ ಎಸ್ಗಾರಿಕೆ ಭಾಗದಲ್ಲಿ ಯತೀಶ್
ಹೊರ ತಿರುವಿದ ಚೆಂಡು ಬಹಳಷ್ಟು ತಮರೇತಿ ಔಟ್ ಸ್ವಿಂಗರ್ ಎಸೆತ. ರಾಮಾಂಜನ ಗುಡ್ಡಕಪ್ಪ ತಂಡದ ಪರವಾಗಿ ಬಹಳಷ್ಟು ಬಾಧೆ ಆಟವನ್ನು ಆಡಿದಂತವರು ಅನುಭವಿ ಆಟಗಾರರು ಕೂಡ. ಸ್ಲೋವರ್ ಎಸೆತ ಒಂದಷ್ಟು ಮತ್ತೆ ತಿರುವನ್ನು ಕಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ರನ್ ರೈತ ಎಸೆತ ಮೂರನೇ ಬಾರಿ ರಿವಾಸಿ ದಾಖಲಿಸುವ ಪ್ರಯತ್ನ ತನ್ಮುಖ್ಯವಾಗಿ ಸೀಮಾ ರೇಖೆ ಅಂಚಿನ ಬಹಳ ಚಂದದ ಪ್ರಯತ್ನ ಕ್ಷೇತ್ರ ರಕ್ಷಣೆಯೂ ಕೂಡ ಆಗ್ತಾ ಇದೆ. 2 ಓಟಗಳ ಸೇರ್ಪಡೆ. ಮೊತ್ತ ಇವಾಗ 34 34. ಕ್ಷಣಕಾಲ ಗಾಳಿಯಲ್ಲಿರ್ತಕ್ಕಂಥ ಚೆಂಡು ಕ್ಯಾಚರ್ ಪಡ್ಕೊಳ್ಳುವಂತ ಪ್ರಯತ್ನಗಳ ಮುಂದುವರಿಕೆ ಆಗಿತ್ತು. ಈ ತನ್ಮುಖರವಾಗಿ ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆಯೂ ಕೂಡ. ರನ್ನರ್ ಮುಖ್ಯವಾಗಿ ಆಲಂ ಶೈಕಾಸ್ ಕಕ್ಕಿಂಚ 4ನೇ ವಿಕೆಟ್ ಪತನ. ದಿನದ 3ನೇ ಪಂದ್ಯಾಟವನ್ನು ಆಡುತ್ತೆ ಟೀಮ್ ಸಂಪ್ಯ.com ರೈಡರ್ಸ್ 11 ಪುತ್ತೂರು. ಈ ಒಂದು ಪಂದ್ಯದ ಬಳಿಕ ಈ ಒಂದು ಭಾಗದ ಒಂದು ದಾಖಲೆಯ ಮೊತ್ತದ ಪಂದ್ಯ ಕೂಡಿದ ವರ್ಣರಂಜಿತ ಉದ್ಘಾಟನಾ ಸಮಾರಂಭ ಅತಿಥಿ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ನೇರ ವೇದಿಕೆಯನ್ನು ಕೂಡ ಕಾಣುತ್ತೆ. ಹೊಸ ದಾನಿಗರ ಸೇರ್ಪಡೆ ಬಾತೇಶ್. ಐದನೇ ಓವರ್ ಚಾಲ್ತಿಯಲ್ಲಿ ಒಂದಷ್ಟು ನಿಯಂತ್ರಿತ ಬಾಲಿಂಗ್ ನಡೆಸುವಂತಹ ಮುಂದುವರಿಕೆಯನ್ನು ಕಾಣ್ತಾ ಇದೆ ಯತೀಶ. ಮತ್ತಷ್ಟು ತಿರುವಿನ ಎಸೆತ. ಈ ನಡುವೆ ಮತ್ತೆ ರನ್ ರೈಸ್ ಎಸೆತ. ಈ ತನ್ಮುಖ್ಯರಾಗಿ ಬಹಳಷ್ಟೊಂದು ಉತ್ತಮ ಸಮಾಪ್ತಿಯನ್ನು ಕಾಣ್ತಾ ಇದೆ. ಸಮಾಪ್ತಿಯನ್ನು ಕಂಡಿರ್ತಕ್ಕಂಥ 5 ಓವರ್ ತಂಡದ ಮೊತ್ತ 36 36. 18 ಎಸೆತ 10 ಓಟಗಳ ದಾಖಲಾತಿಯನ್ನ ಕಂಡುಕೊಳ್ತದೆ ಅನ್ನೋದನ್ನು ನೋಡಬೇಕಾಗಿದೆ. ರಾಜ್ಯ ಮಟ್ಟದ ಓರ್ವ ಐಕಾನ್ ಆಟಗಾರ ಮತ್ತು ಸ್ಥಳೀಯ ಓರ್ವ ಐಕಾನ್ ಆಟಗಾರರನ್ನು ಹೊಂದಿಸಿಕೊಂಡು 8 ಫ್ರಾಂಚೈಸಿಗಳು ಟೂರ್ನಮೆಂಟ್ ಅನ್ನ ಆಡ್ತಾ ಇದ್ದವು ಕೂಡ. ಎಸ್ಗಾರ್ ಭಾಗದಲ್ಲಿ ಯಶು ಪುತ್ತೂರು ಪರಿಸರದ ಯುವ ಆಟಗಾರ ಕೂಡ ಅದೇ ರೀತಿಯ ಬಾಲಿಂಗ್ ದಾಳಿಯನ್ನು ಸಂಗ್ರಹಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಯತೀಶ್ ಒಂದು ಪಂದ್ಯದಲ್ಲಿ ಅತ್ಯುತ್ತಮ ರೀತಿಯ ಬಾಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ತೋರ್ಪಡಿಸಿದ್ರು. ಇವಾಗ 6ನೇ ಓವರ್ ಆರಂಭವನ್ನು ಕಾಣ್ತದೆ. ಆರಂಭಿಕ ಚಡಿಗಾಗಿ ಯಶು ಮೊದಲ ಚೆಂಡು ಬ್ಯಾಕ್ವರ್ಡ್ ಪಾರ್ಟ್ ಭಾಗದಲ್ಲಿ ಹೊಡೆತ ಬಾರಿ 2ನೇ ಓಟವನ್ನು ದಾಖಲಿಸುವ ಪ್ರಯತ್ನಗಳಿತ್ತು. ಈ ನಡುವೆ ಥರ್ಡ್ ಅಂಪೈರ್ ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಅಂಪೈರ್ಸ್ಗಳು. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನ ಪೆಂಡಿಂಗ್ ಇರಿಸ್ತಾ ಇದ್ದಾರೆ.
ನೋಟ್ ಔಟ್ ಇರುವಂತ ಸೂಚನೆ. ಅಲ್ಲೊಂದು ತಂತ್ರಜ್ಞಾನ ಎನ್ನುವಂಥದ್ದು ಬಹಳಷ್ಟು ಅಂಪೈರ್ಸ್ಗಳಿಗೂ ಕೂಡ ಸಹಕಾರಿ ಆಗ್ತದೆ. ಅನ್ನಿಟ್ಟಲ್ಲಿ ಮತ್ತೆ ಎರಡನೇ ಬಾರಿ ಯಶ ಸದ ಚೆಂಡು ಬರೆ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವರ ಕ್ರಮಿಸ್ತಾ ಇದೆ ಚೆಂಡು. ಬೌಂಡ್ರಿ 4ರ ಸೇರ್ಪಾಡೆ. ತಂಡಬತ್ತ 42 ಓಟಗಳು. ಅಂತಿಮ ಹಂತದಲ್ಲಿ ಈ ರೀತಿಯಾದ ಬೆರಸಿನ ಓಟಗಳು ಬಂದ್ರೆ ಆಲಂ ಸ್ಟ್ರೈಕರ್ಸ್ ಕಕ್ಕಿಂಜ ಕೂಡ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವಂತ ಎಲ್ಲ ಅವಕಾಶಗಳ ನಡುವಿನ ಪಂದ್ಯ. ಈ ತನ್ಮುಖರವಾಗಿ ವೈಟ್ ಬಾಲ್ ಬಾಯ್ಸ್ ಮುಖ್ಯವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿದ್ರು. ತಂಡದ ಮೊತ್ತ 43 43. ಅಂತಿಮ ಹಂತದ ಒಂದಷ್ಟು ಓಟಗಳನ್ನ ದಾಖಲಿಸುವಂತ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ಆಲಂ ಸ್ಟ್ರೈಕರ್ಸ್ ಬ್ಯಾಟ್ಸ್ಮನ್ಗಳು. ಎಸೆತ ಚೆಂಡು ತನ್ಮುಖರವಾಗಿ ಕ್ಲೀನ್ ಬೌಲ್ಡ್. ಬಾತೇಶ್ ವಿಕೆಟ್ ಕೂಡ ಪತನ. ಯಶ್ ಮೊದಲ ಯಶಸ್ಸನ್ನು ಕಂಡುಕೊಂಡ್ರು. ಆರಂಭಿಕ ಹಂತದಲ್ಲಿ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಯಶ್ ಇವಾಗ ವಿಕೆಟ್ಸ್ ಅನ್ನು ಬರ್ತಾ ಇದ್ದಾರೆ. ಹೊಸ ಆಟಗಾರ ಸೇರ್ಪಡೆ ಸುಮಾನ್ ಅಂಕಣಕ್ಕೆ ಬರ್ತಾ ಇರತಕ್ಕಂಥ ಹೊಸ ಆಟಗಾರ ಕೂಡ 43 ಓಟಗಳು. ಪ್ರಮುಖ 5 ವಿಕೆಟ್ಸ್ ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಆಲಂ ಸ್ಟ್ರೈಕರ್ಸ್. 4ನೇ ಬಾರಿ ಯಶಸ್ಸಿರ್ತಕ್ಕಂಥ ಚೆಂಡು ಡಿಫೆನ್ಸಿವ್ ಹೊಡೆತ ಉದ್ದರಿಗಳನ್ನು ಒಂದು ಆವರಿಸುವಂತ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಅಂತಿಮ 2 ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಬೌಂಡರಿಗಳು ದಾಖಲಾದ ಬಳಿಕ ಒಂದಷ್ಟು ನಿಯಂತ್ರಿತ ಬಾಲಿಂಗ್ ಅನ್ನು ನಡೆಸುವಂತ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹೆಸರಿರ್ತಕ್ಕಂಥ ಚೆಂಡು ಲಾಂಗ್ ಲೆಗ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದೋಟ 2ನೇ ಓಟದ ಸೇರ್ಪಡೆಯೂ ಕೂಡ ಅವಳಿ ಓಟುಗಳನ್ನು ದಾಖಲಿಸಿದ್ರು. ಹೆಚ್ಚುವರಿ ಓಟುಗಳ ಮುಖ್ಯವಾಗಿ ತಂಡದ ಮೊತ್ತ 45 ಓಟುಗಳ ಅಂಕಾಂಶ ಪಟ್ಟಿಯ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಕೊನೆ ಒಂದೇ ಎಸೆತ ಲಾಸ್ಟ್ 1 ಬಾಲ್. ಎಷ್ಟು ಎಸ್ಕಾರ್ಕ್ ಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ವಿಕೆಟ್ ಕೀಪರ್ ಯತೀಶ್ ವಿಕೆಟ್ ಮಾಡಿದ್ರು ಕೂಡ 6 ಓವರ್ಗಳ ಆಟ ಸಮಾಪ್ತಿಯನ್ನು ಕಾಡ್ತಾ ಇದೆ. ತನ್ನ ಮೊತ್ತ 45 ಓಟಗಳು. 12 ಚೆಂಡು ಅದೆಷ್ಟು ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತದೆ ಅನ್ನೋದನ್ನು ನೋಡಬೇಕಾಗಿದೆ. ಮೊದಲನೇ ತಂಡಗಳು ಕೂಡ ಈ ಒಂದು ಟೂರ್ನಮೆಂಟ್ ಅನ್ನು ಆಡ್ತಾರೆ. ಎಸ್ಗಾರ್ಕ್ ಭಾಗದಲ್ಲಿ ಜೆಒಸಿ ಸ್ಟ್ರೈಕರ್ಸ್ ಪರವಾಗಿ ಇಸ್ಮಾಯಿಲ್ 7ನೇ ಓವರ್ ಅನ್ನು ಎಸೆಯುವಂತ ಬಾಲರ್ ಕೂಡ. ಪ್ರತಿಷ್ಠಿತವಾದ ಪಂದ್ಯಾಕೂಟ ಪುತ್ತೂರು ಪ್ರೀಮಿಯರ್ ಲೀಗ್ 6ನೇ ಆವೃತ್ತಿಯಲ್ಲಿ ನಡೀತಾ ಇರತಕ್ಕಂಥ ಒಂದು ಪಂದ್ಯಾಕೂಟ ಕೂಡ ಇದು. ಇಸ್ಮಾಯಿಲ್ ಎಸೆದ ಮೊದಲ ಚೆಂಡು ಸಾಮರ್ಥ್ಯದ ವೇಗವನ್ನು ಕಾಣ್ತಾ ಇದೆ. ರಿವರ್ಸ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳಿದ್ರು ಕೂಡ ರನ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 2ನೇ ಬಾರಿ ಈ ನಡುವೆ ಮತ್ತೆ ಡಾಟ್ ಬಾಲ್. ಒಂದಷ್ಟು
ರನ್ಗಳು ಕೊನೆ ಹಂತದಲ್ಲಿ ದಾಖಲಿಸಬೇಕಾಗಿರತಕ್ಕಂಥ ಆಲ್ ಸ್ಟ್ರೈಕರ್ಸ್ ಬ್ಯಾಟ್ಸ್ಮನ್ಗಳ ಯಶಸ್ಸನ್ನು ಕಾಣ್ತಾ ಇಲ್ಲ. 45ರಲ್ಲಿ ತಟಸ್ಥತೆಯನ್ನು ಪಡ್ಕೊಳ್ತಾ ಇದೆ. ಮೂರನೇ ಬಾರಿ ಬಿರೋಸನ ಹೋರಾಟ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಸೀಮಾರೇಖೆಯ ಹೊರಭಾಗವರ ಕ್ರಮಿಸ್ತಾ ಇದೆ ಚೆಂಡು. ಆ ರೋಟ್ಗಳ ಸೇರ್ಪಡೆ ಸಿಕ್ಸರ್. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಫ್ಲಾಟ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. ತೊಡಮತ್ತ ಇವಾಗ 51 ಓಟಗಳು. ನಾಲ್ಕನೇ ಬಾರಿ ರಿವರ್ಸಿ ಮುಹೂರ್ತವನ್ನು ದಾಖಲಿಸುವಂತ ಪ್ರಯತ್ನ. ಶಾನಕಾಲ ಗಾಳಿಯಲ್ಲಿ ಚೆಂಡು ಚಿರಕಿರ ಕ್ಷೇತ್ರಕ್ಷಣೆ ನಡುವೆ ಕೂಡ 2 ಓಟಗಳ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 2ರ ಸೇರ್ಪಡೆ. ತೊಡಮತ್ತ ಇವಾಗ 54 ಓಟಗಳು. ಅಂತಿಮ ಒಂದು ಎಸೆತ ಬಾಕಿ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಅಂತಿಮ ಹತ್ತಿರವಾದಷ್ಟು ಬೀರಸನ ಹೊಡೆತಗಳನ್ನು ದಾಖಲಿಸುವಂತ ಪ್ರಕ್ರಿಯೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತೀರಾ ಕ್ಲೋಸ್ ಆಗಿ ಬಿದ್ದಿರತಕ್ಕಂಥ ಚೆಂಡು. ಓವರ್ ಸಮಾಪ್ತಿ. ಗೌರವಾನ್ವಿತ ಮೊತ್ತವನ್ನು ದಾಖಲಿಸುತ್ತೆ. ಎಸ್ಗಾರ್ಕ್ ಭಾಗದಲ್ಲಿ ನವಾಜ್. ಇನ್ನಿಂಗ್ಸ್ ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಬಹಳಷ್ಟು ಜನಪ್ರಿಯತೆಯನ್ನು ಕಂಡಿರತಕ್ಕಂಥ ಅಂಕಣ ಫಿಲೋಮಿನಾ ಕಾಲೇಜ್ ಮೈದಾನದಲ್ಲಿ ಈ ಒಂದು ಪರಿಸರ ಜನಪ್ರಿಯ ಹೆಸರಾಂತ ತಂಡ ಅಭಿರಾಮ್ ಫ್ರೆಂಡ್ಸ್ ಕ್ಲಬ್ ಪುತ್ತೂರು ಯಶಸ್ವಿ ಪಂದ್ಯಾಕೂಟ ನಡೆಸ್ತಾ ಇದ್ದವು ಕೂಡ. ಚೆಂಡು ತರ್ಮಕೇರವಾಗಿ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಉತ್ತಮ ರೀತಿಯ ಪ್ರಕ್ರಿಯೆ ನಡೆದಿತ್ತು. ಕೊನೆ ಕ್ಷಣದಲ್ಲಿ ಚೆಂಡು ಕೈ ಜಾರ್ತಾ ಇದೆ. ಸಿಂಗಲ್ಸ್ ಮುಖ್ಯವಾಗಿ 1ರ ಸೇರ್ಪಡೆ. ತೊಡಮತ್ತ ಇವಾಗ 55 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದ್ದವು ಕೂಡ. 5 ಚೆಂಡುಗಳು ಬಾಕಿ ಇದೆ. 2ನೇ ಬಾರಿ ಗತಿ ಪರಿವರ್ತಿತ ಚೆಂಡು. ಗೂಟ್ರಕ್ಷ ಭಾಗದಲ್ಲಿ 1 ಓಟದ ಸೇರ್ಪಡೆ. ಸಿಂಗಲ್ಸ್ ಮುಖ್ಯವಾಗಿ ಓಟಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಇನ್ನಿಂಗ್ಸ್ 4 ಚೆಂಡುಗಳ ಆಟ ಬಾಕಿದವು ಕೂಡ. 3ನೇ ಬಾರಿ ಬೀಸುವಂತ ಪ್ರಯತ್ನ. ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರರಕ್ಷಣೆ ಆಗ್ತಾ ಇದೆ. ಆ ನಡುವೆ 1 ಓಟವನ್ನು ದಾಖಲಿಸಿದ್ದಾರೆ. ಇನ್ನು ಕೂಡ 3 ಎಸೆತಗಳು ಬಾಕಿ ಇದೆ. ಮೊದಲ ಇನ್ನಿಂಗ್ಸ್ ಚಾಲ್ತಿಯಲ್ಲಿ. ಇನ್ನಿಂಗ್ಸ್ ಸಮಾಪ್ತಿಯ ಬಳಿಕ ಉದ್ಘಾಟನಾ ಸಮಾರಂಭ ಕೂಡ ಇರುತ್ತೆ. ಎಸೆದಂತ ಚೆಂಡು ಮತ್ತೆ ಡಾಟ್ ಬಾಲ್. ರನ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆ ಹಂತದಲ್ಲೂ ಕೂಡ ಒಂದಷ್ಟು ಓಟಗಳನ್ನ ಉಳಿಸುವಂತ ಬಾಲಿಂಗ್ ನಡೆಸ್ತಾ ಇದೆ ನವಾಜ್. ನವಾಜ್ ಎಸೆದಂತ ಚೆಂಡು ಡೀಪ್ ಸ್ಕಾರ್ಲಿಕ್ ಭಾಗದಲ್ಲಿ 1 ಓಟ. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳಿತ್ತು. 2 ಓಟಗಳ ಸೇರ್ಪಡೆಯೂ ಕೂಡ ವಿಕೆಟ್ಗಳ ನಡುವಂತರದಲ್ಲಿ ಒಂದು ಕ್ಷಿಪ್ರಗತಿಯ ಓಟಗಳನ್ನು ಬೆರೆಸ್ತಾ ಇದ್ದಾರೆ. ಕೊನೆಯ 1 ಚೆಂಡು ಬಾಕಿ ಇದೆ. ಅಂತಿಮ ಚೆಂಡಿಗಾಗಿ 59. ಇನ್ನಿಂಗ್ಸ್ ಕೊನೆಯ 1 ಎಸೆತ. ಫುಲ್ ಟಾಸ್ ಆಗಿ ಬೆದರತಕ್ಕಂಥ ಚೆಂಡು ತನ್ಮಕೆಲ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಬಾರಿ
6 ಓಟಗಳ ಸೇರ್ಪಡೆ. ದಂಡದ ಮೊತ್ತ 65 ಓಟಗಳು. ಜಯದ ಟಾರ್ಗೆಟ್ 66 ಓಟಗಳನ್ನು ಪೇರಿಸಬೇಕಾಗಿದೆ J1C ಸ್ಟ್ರೈಕರ್ಸ್. ಇವಾಗ ಮೊದಲ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡಿದೆ. ಪುತ್ತೂರು ಪ್ರೀಮಿಯರ್ ಲೀಗ್ ನ ಓಣರಂಜಿತ ಉದ್ಘಾಟನಾ ಸಮಾರಂಭ ಕೂಡ ಇವಾಗ ನಡೆಯುತ್ತದೆ. ಅಲ್ಲಿ ದಯವಿಟ್ಟು ಗಮನಿಸಿ, ಆಲಂ ಸ್ಟ್ರೈಕರ್ಸ್ ಉದ್ಘಾಟನಾ ಸಮಾರಂಭದ ಬಳಿಕ ಪಂದ್ಯ ಮುಂದುವರಿಯುತ್ತದೆ. ದಯವಿಟ್ಟು ಗಮನಿಸಿಕೊಳ್ಬೇಕು. ಹಲೋ 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 ಜಿ ಹಲೋ 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 ಎಸ್, ಅಲ್ಲಿ ದಯವಿಟ್ಟು ನಮ್ಮ ಧ್ವನಿವರ್ಧಕ ತಂತ್ರಜ್ಞರು ದಯವಿಟ್ಟು ಬರುವಂತ ವಿನಂತಿಯನ್ನು ಮಾಡಿಕೊಡ್ತಿದ್ದಾವೆ. ಅಲ್ಲಿ ಸೌಂಡ್ಸ್ ಅಂಡ್ ಲೈಟ್ಸ್ ನ ತಂತ್ರಜ್ಞರು ದಯವಿಟ್ಟು ಅಲ್ಲಿ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥ ನಮ್ಮ ತಂತ್ರಜ್ಞರು ದಯವಿಟ್ಟು ಇಲ್ಲಿ ಬರುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ನಮ್ಮ ವಿದ್ಯುಕ್ತ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ನಾವು ಗುರುತನ್ನು ಕರೆದುಕೊಂಡು ಹೋಗಿದ್ದೇವೆ. ತಮ್ಮೆಲ್ಲರ ಅತ್ಯಮೂಲ್ಯ ಸಹಕಾರ ನಮಗೆ ಅತ್ಯಗತ್ಯವಾಗಿ ಬೇಕಾಗಿದೆ. ಆ ವಿಚಾರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅದರಲ್ಲಿ ಸೌಂಡ್ಸ್ ಅಂಡ್ ಲೈಟ್ಸ್ ನ ಎಲೆಕ್ಟ್ರಿಷಿಯನ್ಸ್ ದಯವಿಟ್ಟು ಬನ್ನಿ. ಹಲೋ 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 ಎಸ್, ಅಲ್ಲಿ ದಯವಿಟ್ಟು ಅಲ್ಲಿ ಸೌಂಡ್ಸ್ ನ ಎಲೆಕ್ಟ್ರಿಷಿಯನ್ ದಯವಿಟ್ಟು ಬರಬೇಕು. ಅಣ್ಣ ವೇದಿಕೆ ಬನ್ನಿ. ಇಲ್ಲಿ ಸೌಂಡ್ಸ್ ಅಂಡ್ ಲೈಟ್ಸ್ ನ ತಂತ್ರಜ್ಞರು ಟೆಕ್ನಿಷಿಯನ್ಸ್, ಅಲ್ಲಿ ಸೌಂಡ್ಸ್ ಟೆಕ್ನಿಷಿಯನ್ ದಯವಿಟ್ಟು ಎಲ್ಲ ಇದರಲ್ಲಿ ವೇದಿಕೆ ಅಂತ ಬನ್ನಿ ಎಂಬುದಾಗಿ ಕರೆ ನೀಡ್ತಾ ಇದ್ದಾವೆ. ದಯವಿಟ್ಟು ಬನ್ನಿ.
ಹಲೋ, ಅಭಿರಾಮ್ ಫ್ರೆಂಡ್ಸ್ನ ಎಲ್ಲ ಸದಸ್ಯರು, ಹಲೋ, ಅಭಿರಾಮ್ ಫ್ರೆಂಡ್ಸ್ನ ಎಲ್ಲ ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿ ಬಂದು ನಿಲ್ಲಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನಿಗೆ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳನ್ನು ತಯಾರು ಮಾಡಿದಂತಹ ಪ್ರತಿಷ್ಠಿತ ಸಂತ ಫಿಲೋಮಿನಾ ಕಾಲೇಜು ಕ್ರೀಡಾಂಗಣದಲ್ಲಿ ಇಂದು ಅತ್ಯಂತ ವಿಜೃಂಭಣೆಯಿಂದ ಬೆಳಗ್ಗೆ 9 ಗಂಟೆಗೆ ಕ್ರಿಕೆಟ್ ಪಂದ್ಯಾಟ ಪ್ರಾರಂಭಗೊಂಡಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಬಂದಂಥ ಎಲ್ಲ ಅತಿಥಿಗಳಲ್ಲಿ ಅನುಮತಿಯನ್ನು ಕೋರಿಕೊಂಡು, ಆತ್ಮೀಯರೇ, ಅಭಿರಾಮ್ ಫ್ರೆಂಡ್ಸ್ ಕ್ಲಬ್ ಪುತ್ತೂರು ಕಳೆದ 6 ವರ್ಷಗಳಿಂದ ಸತತವಾಗಿ ಪುತ್ತೂರು ಪ್ರೀಮಿಯರ್ ಲೀಗ್ ಎಂಬ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅಭಿರಾಮ್ ಫ್ರೆಂಡ್ಸ್ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡಿಕೊಂಡು ಬಂದಿದ್ದು, ಈ ಬಾರಿ ವಿಜೃಂಭಣೆಯ ರಾಜ್ಯ ಮಟ್ಟದ ಈ ಕ್ರಿಕೆಟ್ ಪಂದ್ಯಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಪ್ರಾಂಶುಪಾಲರು, ಸಂತ ಫಿಲೋಮಿನಾ ಕಾಲೇಜು, ಫಾದರ್ ಆಂಟನಿ ಪ್ರಕಾಶ್ ಮಾಂತೇರೋ. ಇವರನ್ನು ಅಭಿರಾಮ್ ಫ್ರೆಂಡ್ಸ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸರ್. ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಪುತ್ತೂರು ನಗರಸಭೆಯ ಅಧ್ಯಕ್ಷರು ಸಹೋದರಿ ಲೀಲಾವತಿ ನಾಯಕ್ ಕೃಷ್ಣನಗರ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಅಭಿರಾಮ್ ಫ್ರೆಂಡ್ಸ್ನ ಎಲ್ಲ ಸದಸ್ಯರ ಮಾರ್ಗದರ್ಶಕರು, ಹಿರಿಯರು ಆದಂತಹ ದೇವಾನಂದ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಉದ್ಯಮಿಗಳು ಆತ್ಮೀಯರಾದ ಪ್ರಹ್ಲಾದ್ ಬೆಳ್ಳಿಪಾಡಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ. ವಿಶೇಷವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಜಲಸಿರಿ ಯೋಜನೆಯ ಸುಹೇಜ್ ಕಂಪನಿಯ ಝೂನಲ್ ಇಂಜಿನಿಯರ್ ಆದ ಪರಮ್ ಗೌಡ ಪಾಟೀಲ್. ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಯುವಜನ ಸೇವಾ ಕ್ರೀಡಾಧಿಕಾರಿಯಾದಂತಹ ಪುತ್ತೂರಿನ ಶ್ರೀಕಾಂತ್ ಬಿರ್ವ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು, ಬಂದಂಥ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಸಂತ ಫಿಲೋಮಿನಾ ಕಾಲೇಜಿನ ಪ್ರಾಂಶುಪಾಲರು, ಕ್ರೀಡಾ ಸಂಘಟಕರು ಮತ್ತು ಕ್ರೀಡೆಯ ಬಗ್ಗೆ ಅತೀವವಾದ ಪ್ರೀತಿಯನ್ನು ಉಳ್ಳವರಾದಂತಹ ಆಂಟನಿ ಪ್ರಕಾಶ್ ಮಾಂತೇರೋ. ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಅಭಿರಾಮ್ ಫ್ರೆಂಡ್ಸ್ನ ಅಧ್ಯಕ್ಷ ಪ್ರಜಿತ್ ಮಂಜಲ್ ಪಡ್ಪು ಅಭಿಮಾನದ ಶಾಲು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಗರಸಭೆಯ ಅಧ್ಯಕ್ಷರು, ಆತ್ಮೀಯರು ಆದಂತಹ ಲೀಲಾವತಿ ನಾಯಕ್ ಕೃಷ್ಣನಗರ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಅವರಿಗೆ ಶರತ್ ಕೇಪಳು ಅಭಿಮಾನದ ಶಾಲು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಭಿರಾಮ್ ಫ್ರೆಂಡ್ಸ್ನ ಅಧ್ಯಕ್ಷರಾದ ಪ್ರಜಿತ್ ವೇದಿಕೆಯಲ್ಲಿ ಆಸೀನರಾಗಬೇಕು, ನಿಲ್ಲಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಹಾಗೆ ಶ್ರೀ ದೇವಾನಂದ್ ಇವರನ್ನು ತೇಜಕುಮಾರ್ ಅಭಿಮಾನದ ಶಾಲು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮವರೇ ಆದಂತಹ ಜಲಸಿರಿ ಯೋಜನೆಯ ಇಂಜಿನಿಯರ್ ಆದಂತಹ ಪರಮ್ ಗೌಡ ಪಾಟೀಲ್ ಇವರನ್ನು ರಾಜೇಶ್ ವೇದಿಕೆಗೆ ಬಂದು ಅಭಿಮಾನದ ಶಾಲು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತೇನೆ.
ಉದ್ಯಮಿಗಳು ಪ್ರಹ್ಲಾದ್ ಬೆಳ್ಳಿಪಾಡಿಯವರನ್ನ ಪ್ರಮುಖ್ ಚಿಕ್ಕಪುತ್ತೂರು ವೇದಿಕೆಗೆ ಬಂದು ಅಭಿಮಾನದ ಶಾಲು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಯುವಜನ ಸೇವಾ ಕ್ರೀಡಾಧಿಕಾರಿಯಾದಂಥ ಶ್ರೀಕಾಂತ್ ಬಿರ್ವಾ ಇವರನ್ನ ಕಿಶೋರ್ ವೇದಿಕೆಗೆ ಬಂದು ಅಭಿಮಾನದ ಶಾಲು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲ ಅತಿಥಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಂಡು ಈ ಸಣ್ಣ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಈ ಕ್ರೀಡಾಕೂಟವನ್ನು ಉದ್ಘಾಟನೆಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಫಾದರ್ ಆಂಟನಿ ಪ್ರಕಾಶ್ ಮಾಂತೇರೋ, ಶ್ರೀ ಲೀಲಾವತಿ ನಾಯಕ್ ಕೃಷ್ಣನಗರ ಅಧ್ಯಕ್ಷರು ಮತ್ತು ಅತಿಥಿಗಳು ಎಲ್ಲ ಸೇರಿಕೊಂಡು ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಬೇಕು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತೇಳಿ ರೆವರೆಂಡ್ ಫಾದರ್ ಆಂಟನಿ ಪ್ರಕಾಶ್ ಮಾಂತೇವರು ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನನ್ನ ಪ್ರೀತಿಯ ಆದರಣೀಯ ಗಣ್ಯರೇ ಹಾಗೂ ಅಭಿರಾಮ್ ಫ್ರೆಂಡ್ಸ್ ಈ ಬಳಗದ ಸದಸ್ಯರೇ ಹಾಗೂ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸುವಂತಹ ಎಲ್ಲ ಕ್ರೀಡಾಪಟುಗಳೇ, ಇವತ್ತು ಈಗಾಗಲೇ ಕಾರ್ಯನಿರ್ವಹಣೆ ಮಾಡಿದಂತಹ ಮಹನೀಯರು ಹೇಳಿದ್ದಾರೆ, ಈ ಮೈದಾನದಲ್ಲಿ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಈ ಕಾಲೇಜು ನಿರ್ಮಾಣ ಮಾಡಿದೆ. ಇಂತಹ ಪವಿತ್ರವಾದಂತಹ ಗ್ರೌಂಡಲ್ಲಿ ಕ್ರೀಡಾಂಗಣದಲ್ಲಿ ಈ 2 ದಿನಗಳ ಕಾಲ ಕ್ರಿಕೆಟ್ ಪಂದ್ಯಾಟದಲ್ಲಿ ನೀವು ಯಶಸ್ಸನ್ನು ಹೊಂದಬೇಕು ಅಂತ ನಾನು ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರ ಪರವಾಗಿ ಆಶಿಸುತ್ತೇನೆ, ನಿಮ್ಮೆಲ್ಲರನ್ನು ಅಭಿನಂದಿಸುತ್ತೇನೆ. ಇದು ಕಾಲೇಜು ಮೈದಾನ. ಈ ಕಾಲೇಜಲ್ಲಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಆಡುತ್ತಾರೆ. ಆಟಕ್ಕೆ, ಕೂಟಕ್ಕೆ ಹಾಗೂ ಪಾಠಕ್ಕೆ ಯಾವುದೇ ಧರ್ಮ ಅಥವಾ ಯಾವುದೇ ಭಾಷೆಯ ಅಥವಾ ಯಾವುದೇ ದೇಶ ಅಥವಾ ರಾಷ್ಟ್ರ ಅಥವಾ ರಾಜ್ಯದ ಪರಿಮಿತಿ ಇಲ್ಲ. ಆಟಕ್ಕೆ, ಪಾಠಕ್ಕೆ, ಕೂಟಕ್ಕೆ ಸೇರುವಂಥವರು ಎಲ್ಲರೂ ಮನುಷ್ಯರು. ಇವತ್ತು ಮತ್ತು ನಾಳೆ ಇಲ್ಲಿ ನಡೆಯಲಿರುವಂತಹ ಎಲ್ಲ ಕ್ರಿಕೆಟ್ ಸ್ಪರ್ಧೆಗಳಲ್ಲಿ ನೀವು ಮನುಷ್ಯರಾಗಿ ಮೆರೆಯಬೇಕು. ನೀವು ಇಲ್ಲಿಂದ ಹೊರಗಡೆ ಹೋಗುವಾಗ ಅಭಿರಾಮ್ ಫ್ರೆಂಡ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಬಳಗ ಇರ್ಬೋದು, ನಿಮ್ಮ ಒಗ್ಗಟ್ಟು, ನಿಮ್ಮ ಸಂತೋಷ ಹಾಗೂ ಮಾನವೀಯ ಮೌಲ್ಯಗಳು ಬಲಗೊಳ್ಳಬೇಕು. ನೀವು ಒಳ್ಳೆಯ ಮನುಷ್ಯರಾಗಿ ಸಂತಸದಿಂದ ಇಲ್ಲಿಂದ ಹೊರನಡೆಯಬೇಕು. ಇದು ನನ್ನ ಆಸೆ. ಸಂತ ಫಿಲೋಮಿನಾ ಕಾಲೇಜಿನ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಚರ್ಚ್ ಪರವಾಗಿ, ಫಾದರ್ ಲಾರೆನ್ಸ್ ಮಸ್ಕರೇನಸ್ ಇವರ ಪರವಾಗಿ, ಎಲ್ಲರ ಪರವಾಗಿ ನಿಮಗೆ ಇಲ್ಲಿ ನಡೆಯಲಿರುವಂಥ ಎಲ್ಲ ಚಟುವಟಿಕೆಗಳಿಗೆ ದೇವರ ಆಶೀರ್ವಾದ ಇರಲಿ ಎಂದು ಹಾರೈಸುತ್ತಾ ನಿಮಗೆಲ್ಲರಿಗೂ ಶುಭ ಕೋರುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು 2ನೇ ಬಾರಿಗೆ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ನಮಗೆ
ಈ ಕ್ರೀಡಾಕೂಟಕ್ಕೆ ಮತ್ತು ಕ್ರಿಕೆಟ್ ಪಂದ್ಯಾಟಕ್ಕೆ ಅಭೂತಪೂರ್ವ ಸಹಾಯವನ್ನು ಮತ್ತು ನಮಗೆ ಸಹಕಾರವನ್ನು ನೀಡಿದಂತಹ ಫಾದರ್ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಪುತ್ತೂರು ನಗರಸಭೆಯ ಅಧ್ಯಕ್ಷರು ಸಹೋದರಿ ಸಮಾನರಾದ ಲೀಲಾವತಿ ನಾಯಕೃಷ್ಣನಗರ ಶುಭ ಹಾರೈಕೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ನೆನೆಸುತ್ತಾ ನಮ್ಮ ಇವತ್ತಿನ ಅಭಿರಾಮ್ ಫ್ರೆಂಡ್ಸ್ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟಕರಾದಂಥ ನಮ್ಮ ಫಿಲೋಮಿನಾ ಕಾಲೇಜಿನ ಪ್ರಿನ್ಸಿಪಾಲ್ರು ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅಭಿರಾಮ್ ಫ್ರೆಂಡ್ಸ್, ಎಲ್ಲ ಕ್ರಿಕೆಟ್ ಪಂದ್ಯಾಟದ ಟೀಮಿನ ಬಂಧುಗಳೇ, ನಾವು ಹೇಳೋದಂದರೆ ಇವತ್ತು ನನಗೆ ಈ ಗ್ರೌಂಡನ್ನು ನೋಡುವಾಗ ಭಾರಿ ಖುಷಿ ಆಗ್ತಾ ಉಂಟು. ಯಾಕೆಂತ ಹೇಳಿದರೆ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನೆ, ಕ್ರಿಕೆಟ್ ಪಂದ್ಯಾಟವನ್ನು ನೋಡಲಿಕ್ಕೆ ಬರೋದು ನಾನಿಲ್ಲಿ ಟಿ ವಿಯಲ್ಲಿ ನೋಡ್ತೇವೆ, ಹಾಗೆ ಮನೆಯಲ್ಲಿ ನೋಡ್ತೇವೆ, ಹಾಗೆ ಗ್ರೌಂಡಲ್ಲಿ ನೋಡೋದು ಭಾರಿ ಖುಷಿ ಆಗ್ತಾ ಉಂಟು. ಈ ಕ್ರಿಕೆಟ್ ಪಂದ್ಯಾಟದ ಟೀಮಿನ ಎಲ್ಲ 8 ಟೀಮಿನವರಿಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆ ಆಟ ಆಡಿ ಎಲ್ಲರೂ ಒಂದೊಂದು ಕ್ರಿಕೆಟ್ ಪಂದ್ಯಾಟದ ಕಪ್ಪನ್ನು ಇಟ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆ ಕೂಡ ತಮ್ಮ ಸಮಯದ ಅಭಾವದಲ್ಲೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ನಿಮಗೆ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಣೆ ಮಾಡುತ್ತಾ 2 ದಿವಸದ ಕ್ರೀಡಾಕೂಟದಲ್ಲಿ ನಗರಸಭೆಯಿಂದ ಆಗುವ ಸಹಕಾರವನ್ನು ನೀವು ಕೂಡ ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಇನ್ನೋರ್ವ ಮುಖ್ಯ ಅತಿಥಿ ನಮ್ಮವರೇ ಯುವಜನ ಸೇವಾ ಸಬಲೀಕರಣ ಕ್ರೀಡಾಧಿಕಾರಿಯಾದಂಥ ಶ್ರೀಕಾಂತ್ ನಮಗೆ ದೊಡ್ಡ ಎಲ್ಲ ರೀತಿಯಲ್ಲಿ ಸಹಕಾರ ನೀಡುವಂಥ ಇವರು ಶುಭ ಹಾರೈಕೆ ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಪ್ರೀತಿಯ ಕ್ರಿಕೆಟ್ ಬಾಂಧವರೇ, ನನಗೆ ಬಹಳ ಸಂತೋಷ ಏನೆಂದರೆ ನಮ್ಮದೇ ಗ್ರೌಂಡಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಯುವಕರು ತರಬೇತಿಯನ್ನು ಅಥವಾ ಒಂಥರ ಗ್ರೌಂಡಲ್ಲಿ ಆಟ ಆಡಿದರೆ ನೆಮ್ಮದಿ, ಕ್ರಿಕೆಟ್ ಅಂದಮೇಲೆ ಒಂದೊಂಥರ ನೆಮ್ಮದಿ ಅಂತ ಮಾನಸಿಕವಾಗಿ ನಮಗೆ ನೆಮ್ಮದಿ ಸಿಗುವಂಥ ಒಂದು ನಮ್ಮ ಯುವಕರಿಗೆ ನಾವು ಗಮನಿಸಬೇಕಾದ್ರೆ ಒಂದಿಷ್ಟು ಸಮಯವನ್ನು ನಾವು ಕ್ರೀಡಾಂಗಣದಲ್ಲಿ ಬಳಸ್ಕೊಂಡಾಗ ಕ್ರಿಕೆಟನ್ನು ಆಡುವ ಮುಖಾಂತರ ಒಂದಿಷ್ಟು ನಮ್ಮ ಬಾಂಧವ್ಯ ಕೂಡ ಹೆಚ್ಚಾಗುವ ಜೊತೆಗೆ ನಮ್ಮ ಕೆಲವೊಂದು ಬೆಳವಣಿಗೆ ಕೂಡ ಕಾರಣ ಆಗುತ್ತೆ. ನಮ್ಮ ಪುತ್ತೂರು ಭಾಗದಲ್ಲಿ ಸರಿಯಾಗಿ ನಮಗೊಂದು ಕ್ರಿಕೆಟ್ ಆಡಲಿಕ್ಕೆ ಇಲ್ಲದೇ ಇರುವಂಥ ಜಾಗ ಅಂತ ನಾವು ಈ ಸಲ ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಮಾಡಿದ್ದೀವಿ. ನಮ್ಮ ತಾಲೂಕು ಕ್ರೀಡಾಂಗಣ ಹೊಸ ಕ್ರೀಡಾಂಗಣ ಆಗುವ ನಿಟ್ಟಿನಲ್ಲಿ ಕೊಂಬೆಟ್ಟು ಕ್ರೀಡಾಂಗಣವು ನಾವು ಕ್ರಿಕೆಟ್ಗಂತಲೇ ಮೀಸಲಿಟ್ಟುವಂಥ ಒಂದು ಪ್ಲ್ಯಾನನ್ನು ಮಾಡಿದ್ದೀವಿ. ಮಾನ್ಯ ಶಾಸಕರು ಕೂಡ ಇದಕ್ಕೆ ಒಪ್ಪಿಗೆ ನೀಡಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಕ್ರೀಡಾಂಗಣ ಬಂಡೂರಿಗೆ ಶಿಫ್ಟ್ ಆದ ನಂತರ ಕೊಂಬೆಟ್ಟು ಕ್ರೀಡಾಂಗಣವನ್ನು ಕೇವಲ ಕ್ರಿಕೆಟಿಗೆ ಮಾತ್ರ ನಾವು ಅದನ್ನು ಬೇಕಾದಂತಹ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಇದಕ್ಕೆಲ್ಲರೂ ಕೂಡ ಸಹಕಾರ ಕೂಡ ನಮಗೆ ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ಈ ಒಂದು ಅಭಿರಾಮ್ ಫ್ರೆಂಡ್ಸ್ ಸಂಸ್ಥೆ ಮೇಲೆ ಬಹಳ ನನಗೆ ಹೆಮ್ಮೆ ಇದೆ, ಯುವಕರ ಮೇಲೆ ಬಹಳಾದ ಅಭಿಮಾನ ಕೂಡ ಇದೆ. ಸದಾ ಕ್ರೀಡಾಂಗಣದಲ್ಲಿ ಯಾವಾಗಲೂ ಕೂಡ ಆಟ ಆಡ್ತಿದ್ದ ಜೊತೆಗೆ ಕ್ರೀಡಾಂಗಣವನ್ನು ಜವಾಬ್ದಾರಿಯಾಗಿ ನಿರ್ವಹಣೆ ಮಾಡಿದ್ರಲ್ಲಿ ಕೂಡ ಅಭಿರಾಮ್ ಫ್ರೆಂಡ್ಸ್ ಅವರು ಭಾಳಷ್ಟು ಕಾಳಜಿ ಇದೆ. ಆ ಕಾಳಜಿಗೆ ನಾನು ಎಲ್ಲಿದ್ದರೂ ಕೂಡ, ನಾನು ಬೇರೆ 3 ತಾಲೂಕಲ್ಲಿ ಚಾರ್ಜ್ ಇದ್ದರೂ ಸಹ ನನಗೆ ಶಕ್ತಿ ಮತ್ತು ನನಗೊಂದು ಧೈರ್ಯ ಅಂದರೆ ಅಭಿರಾಮ್ ಫ್ರೆಂಡ್ಸ್ನ ಯುವಕರು. ಯಾಕಂದರೆ ಕ್ರೀಡಾಂಗಣವನ್ನು ಸದಾ ಅವರು ನಮಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಎಂಬ ಧೈರ್ಯ ಇದೆ. ಆ ಕಾರಣಕ್ಕಾಗಿ ಅಭಿರಾಮ್ ಫ್ರೆಂಡ್ಸ್ನ ಮೇಲೆ ಬಹಳ ಹೆಮ್ಮೆ ಇದೆ ಅಂತ ಹೇಳುತ್ತಾ ಈ 2 ದಿನಗಳ ಕ್ರೀಡಾಕೂಟ ಬಹಳ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೇನೆ. ನಿಮಗೆ ಕೂಡ ಕಳೆದ 2 ವರ್ಷಗಳಿಂದ ನಾವು PPL ನಡೆಸುವಾಗ, ಪುತ್ತೂರು PPL ನಡೆಸುವಾಗ ನಮಗೆ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿದ್ದೀರಿ. ಮತ್ತು ಪ್ರತಿದಿನ ಆಡುವಂಥ ಎಲ್ಲ ಕ್ರಿಕೆಟ್ ಆಟಗಾರರಿಗೆ ಉತ್ತಮವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀರಿ. ನಿಮಗೆ ಕೂಡ ಅದರೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅಭಿರಾಮ್ ಫ್ರೆಂಡ್ಸ್ ಪರವಾಗಿ ನೀಡುತ್ತಾ ಈಗಾಗಲೇ ನಮ್ಮ ಜೊತೆಯಲ್ಲಿದ್ದಾರೆ ದೇವಾನಂದ್, ಹಾಗೆ ಪರಮಗೌಡ್ ಪಾಟೀಲ್ ಇಂಜಿನಿಯರ್, ಪ್ರಹ್ಲಾದ್ ಬೆಳ್ಳಿಪಾಡಿ ಉದ್ಯಮಿಗಳು. ಅವರು ಕೂತಲಿಂದಲೇ ಸಮಯದ ಅಭಾವವನ್ನು ಗಮನಿಸಿಕೊಂಡು ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆಗಾಗಿ ಸನತ್ ಅವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಅಭಿರಾಮ್ ಫ್ರೆಂಡ್ಸ್ನ ಎಲ್ಲ ಸದಸ್ಯರಿಗೂ ನಮಸ್ಕರಿಸುತ್ತಾ, ಕಾರ್ಯಕ್ರಮದ ಅಂತಿಮ ಭಾಗವಾಗಿ ಧನ್ಯವಾದ ಸಮರ್ಪಣೆಗಾಗಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ನಮ್ಮೆಲ್ಲರನ್ನು ಹಾರೈಸಿದಂಥ ಫಾದರ್
ಆಂಟನಿ ಪ್ರಕಾಶ್ ಮೊಂತೆರೋ, ಸಂತ ಫಿಲೋಮಿನಾ ಕಾಲೇಜ್ ಇವರಿಗೆ ಅಭಿರಾಮ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಯಾಗಿ ಭಾಗವಹಿಸಿದಂಥ ಪುತ್ತೂರು ನಗರಸಭೆಯ ಅಧ್ಯಕ್ಷರಾದಂತಹ ಲೀಲಾವತಿ ನಾಯ್ಕ್ ಕೃಷ್ಣನಗರ ಇವರಿಗೂ ಕೂಡ ಅಭಿರಾಮ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ತೆರನಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಕಾಂತ್ ಬಿರಾವ್ ಇವರಿಗೂ ಕೂಡ ಅಭಿರಾಮ್ ಫ್ರೆಂಡ್ಸ್ ಕ್ಲಬ್ ಪುತ್ತೂರು ಇದರ ವತಿಯಿಂದ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮೆಲ್ಲ ಮಾರ್ಗದರ್ಶಕರಾದಂತಹ ದೇವಾನಂದ ಗುರುಸ್ವಾಮಿ, ಅದೇ ರೀತಿಯಾಗಿ ಪ್ರಹ್ಲಾದ್ ಬೆಳ್ಳಿಪ್ಪಾಡಿ, ಅದೇ ರೀತಿಯಾಗಿ ಪರಮ್ಗೌಡ ಪಾಟೀಲ್, ಜಲಸಿರಿ ಇಂಜಿನಿಯರ್ ಇವರನ್ನು ಕೂಡ ಅಭಿರಾಮ್ ಫ್ರೆಂಡ್ಸ್ ಕ್ಲಬ್ ಪುತ್ತೂರು ಇದರ ವತಿಯಿಂದ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳ ಮೂಲಕ ಅಭಿನಂದಿಸಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಮಾರಂಭದ ಅಧ್ಯಕ್ಷರು ಅಭಿರಾಮ್ ಫ್ರೆಂಡ್ಸ್ನ ಅಧ್ಯಕ್ಷರಾದ ಪ್ರಜಿತ್ ಇವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ತುಂಬ ಹೃದಯದ ಮನಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಪಂದ್ಯಾಟ ಮುಂದುವರಿತದೆ. ಎಸ್, ದ್ವಿತೀಯಾರ್ಧ ಆರಂಭವನ್ನು ಪಡ್ಕೊಳ್ಬೇಕಾಗಿದೆ. ಎರಡು ತಂಡದ ಆಟಗಾರರು ಅಲ್ಲಿ ಅಂಕಣದ ಒಳಭಾಗದಲ್ಲಿ ಉಪಸ್ಥಿತಿಯನ್ನು ಕಾಣುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮುಂದಿನ ಹಂತದ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಾ ಮತ್ತೆ ಆಂಗ್ಲ ಭಾಷೆಯಲ್ಲಿ ಕ್ರಿಕೆಟ್ನ ವಿದ್ಯಮಾನಗಳನ್ನು ವಿವರಿಸಿಕೊಡುವರಿದ್ದಾರೆ ಶ್ರೀಯುತ ಆಶಿಮ್ ಮಿತ್ತೂರು. So all set for the chase of JC Strikers. Ahlam Strikers have got a competitive total on the board and they now will have to come out. ನಮ್ಮ ಈ ಪಂದ್ಯಕೂಟದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದಂತಹ ನಾಗರಾಜ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಎಲ್ಲ ಅಭಿರಾಮ್ ಫ್ರೆಂಡ್ಸ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ. Harlem Strikers being put into bat first by the oppositions have managed to score 66. सभी को नमस्कार. सभी को नमस्कार. अभी बल्लेबाजी Mic check.
Ahlam strikers are being asked to bat first by the opposition Josie strikers after winning the toss, and they've managed to score 66. It's going to be an interesting chase, really. Can't really figure out whether it's going to be chaseable. What I would say, as far as the way the game's progressed so far, I think it's going to be chaseable on this surface. It's a batting friendly surface. There's a lot of bounce on the surface as well, which means easily batters can make the most of it if you're able to stay over there and make an impact. So how do you go about it? You've seen some of the batters going big, largely due to the fact that they were able to stay right at the crease and make that impact. So what good batters do, put good bowlers under pressure. That's what cricket is all about. Modern day cricket, I mean, if you look at the shortest format, if you look at what England did back in 2022 with a baseball idea, they've started this baseball idea. Just go a little bit back into baseball idea about, which was launched by Brendan McCullum and Rob Key, being managing director of English cricket. They started this idea of baseball cricket. It was just start playing shot right from ball one. And that worked out in their favour to a certain extent, to a certain degree. Then you see Rohit Sharma of India actually doing the same sort of batting, really by putting good bowlers under pressure. And that's what cricket is all about, putting good bowlers under pressure. So 66 is not going to be a massive total on the board. So if they play proper cricket, if they do play decent basics, if they do the fundamentals right, they should be able to get to that sort of total. And that's so very vital that they start well here. JSC strikers know that they got to start in a very positive way. How do they do that? Playing just basics, doing the basics right, not doing anything silly. You just don't have to play every ball out of the park. You also have that power play where you can pick up boundaries. If you play proper cricket, you would still be able to get boundaries. You don't really have to whack every ball out of the park. That's literally impossible. That's the honest truth. Jamal to start the proceedings for their side from the cameraman and Yatish and Nawaz to start the proceedings to chase down the total of 66. Interesting to see how they go about their business actually here, especially starting the chase after a short bit of time. Actually, they got a little bit of breather. That might be an advantage. They got to use that as an advantage. And here Jamal will be trying to strike early. That's what his strategy is going to be. So as far as batting is concerned, is that what you got to do is just play straight. Just got to do the basics right. ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಲಿದ್ದಾರೆ ಉದ್ಯಮಿಗಳು ಆತ್ಮೀಯರಾದಂತಹ ಧನು ನಗರ, ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. Especially when you're chasing down a total like this, sometimes, you know, openers get carried away. ಹಾಗೆ ನಮ್ಮ ಜೊತೆಲಿದ್ದಾರೆ ಉಲ್ಲಾಸ್ ಫ್ಲವರ್ನ ಹರೀಶ್, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 8.25 is what the asking rate is at the moment, and it might stretch up as well if they don't catch up with that right from ball one. Same fielder in action, 2 back-to-back dot balls. So that's what happens if you ball straight, ball wicket to wicket, and don't give that sort of room or space outside the off stump. If you do that, you're going to be cut away. There's a lot of options that come around. As a batter, you can play a wide range of strokes if you're able to allow the batters that sort of room or space on the offside. So far so good for the bowler. 2 balls straight to the fielder. That's a switch hit. That might go all the way. 1 bounce over the ropes for 4. Super strike, that is. Full toss on offer. It was a gift of a delivery. No need to move. And that's been dispatched into the boundary for 4. And that's one of the shots that's been played very dominantly right through the innings and right through the tournament as well. In the first match as well, we saw how batters want to do
create that sort of power and extra bit of room. And that's exactly what he's been able to do there. So boundary, that will give him a lot of confidence, tons of confidence under his belt now. Nawaz got himself a boundary. So the secret. ಈ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಪಂದ್ಯಾಟದಲ್ಲಿ ನಮ್ಮ ಜೊತೆಲಿದ್ದಾರೆ ನಮ್ಮವರೇ ಆತ್ಮೀಯರು ಕೂಡ ಹೌದು. ನೆಹರು ನಗರದ ಪಟ್ಲ ಸಿಮೆಂಟ್ ಪ್ರಾಡಕ್ಟ್ನ ಮಾಲೀಕರು ಆತ್ಮೀಯರಾದ ಧನು ನಮ್ಮ ಜೊತೆಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಅವರಿಗೆ ಅಭಿಮಾನದ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡಬೇಕು ಅಂತೇಳಿ ಅಭಿರಾಮ್ ಫ್ರೆಂಡ್ಸ್ ಅಧ್ಯಕ್ಷರಾದ ಪ್ರಜಿತ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. Two back-to-back boundaries for Nawaz. His confidence is sky high as he gets the full toss. It got the treatment it deserved. It might jump all the way to the boundary. It does. There was a chase from the field mid-off, but he couldn't prevent that one. Three back-to-back boundaries. This will certainly lift his confidence. Nawaz going good. Two switch hits and one traditional cricketing shot. This is how you put good bowlers under pressure. Not the best of the deliveries, I tell you what. That was a full toss on offer on that occasion. That was dealt away for 4 proper cricketing shots. And what you got to do as a bowler when you know that your batsman's trying to apply that sort of a stroke, which is much more about switch hit sort of nature, which is more about creating more power, more generation of power. That's what that stroke is all about. You got to bowl full. You don't really have to bowl short. If you bowl short, you're going to be murdered for 4. That's another friendly full toss. This time it might go all the way for 4. It is just bouncing inside the rope. This is great counter-attacking by Nawaz. This is special batting, really is. He knows that he's got to chase down a big total. This is a dream of a start for Nawaz. He would love to take advantage of these deliveries. Full toss and offer. No one out there patrolling the boundary, especially the power players, where you get that sort of luxury to free the arms. And that's exactly what he's done. He's laying a solid foundation. Takes the scoreboard to 16 now. Great start for JOC Strikers here. JOC Strikers. Yatish is yet to take the strike. He was at the other end. He's up against Nizar now. Nizar's got to bowl a beautiful over. He's got to come back strongly here. They've been taken to the cleaners in the first over. What they got to do, what Nizar's got to do here. Let's see how he goes about his stuff. This is good stuff. This is good stuff. Good length, hitting the right length, right area. Not much as a batter you could do about that one. So that's what it's all about. You got to get the base. You got to hit the deck hard. One of the things that I've noticed early in the day, actually, at about 8:39 in the morning, I was able to find out the track. This is one of the tracks where you got to hit the ball hard into the ground. Not the best of the deliveries down the leg side, but he was able to get a dot ball. Score still stays at 16, so plenty of time for these openers actually to try and take the advantage, try and take time, make sure that they go big, but they don't really have to do anything different or unique at this stage. Just got to play smart cricket. Fiercely struck. The wrist protection in the deep will just be one this time around. So it's actually, if you take a look at what a good chase is like, if you look at a perfect package of a chase, it has a combination of sixes, boundaries, singles. It's not just about whacking every ball out of the park, and that's one of the issues that modern day batters do, is to crack every ball out of the park. And a classic example yesterday, where India won the match easily against England. Actually, England had the match in their grasp, actually, to be honest, at one stage, and they just lost too many wickets in quick successions, and they lost. And this time it's a superb strike. It's one bounce over the ropes before. That's a super cut shot. Shot ball again on offer by the bowler.
and plenty of time to pick his spot, and he's done exactly that. Nizar's been taken to the cleaners as well. Nawaz is in devastating mode. He wants to make the most of every single delivery. That was again not the greatest of deliveries by the bowler. You got to be very little margin for error when you're bowling to the class of Nawaz actually. This time again fiercely struck. There is protection right in the deep, just the one this time around. So Nawaz is growing in confidence. At the same time, he's throwing that counter punch back to the bowler, and that's absolutely vital. It's about putting pressure back onto the bowler. Nizar is actually feeling that pressure, and on the other hand, Yatish got to make sure that he gets singles at least, if not boundaries. This time, he's able to place the ball, and that runs away to the boundary for 4 in no time. Again, this is poor bowling. Absolute dreadful bowling is this. Nizar leaked the boundary, largely due to the fact... ಗಂಗಾಧರ್ ರೈ ಕೈಕಾರ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಅಭಿರಾಮ್ ಫ್ರೆಂಡ್ಸ್ ಪರವಾಗಿ ನೀಡ್ತಾ ಇದ್ದೇವೆ. 26 on the board after the end of the 2 overs, massively dominated by Nawaz with his blistering striking skills. And the bowlers now are surely under the pump, and they are on the back foot. And Nawaz, surely his confidence is sky high, is picking up his spots beautifully. Is it that beautiful square cut? In fact, a sort of lofted square drive for 4. His confidence is sky high. The bowlers will be under pressure to try and bowl against him, so they got to try and remove him. If Ahlam strikers will have to come back into this contest, they got to try and make sure that they remove Nawaz at this stage, and they put themselves in a sort of position where they can actually create a match out of it. If Nawaz gets going here at this stage, this would be a mockery of a chase, I tell you what, because he's going in confidence, he's got all the shots in his book, he's doing that switch hit, plus the fact that he's able to do that lofted drives. Fielder power play restrictions are lifted. That means bowlers do have some amount of luxury to bowl, and batters won't get value for their shots at the same. Nicely struck straight to the fielder at long off, just the one this time around. One taken. So that's how you got to build your innings. Pick up singles, twos, get the odd balls into the fans. That's how you got to do that. You got to do that very easily, simplistically, not do anything silly. Brings Yatish back on strike here. Tried to reverse, chance of run over the direct hit. He was gone for all money. I tell you what, that was not too far away from the stumps. He was gone for all money if there was a direct hit, but not to be the case. Nawaz survives. That could have really changed the context of the game to a greater degree, actually, if there was a direct hit on offer, but not to be the case. In the end, brings Nawaz back on strike. Yatish. Oh, that's a strange sort of stroke. Unbelievable strange stroke is that. Almost becoming a left-handed on that occasion, Nawaz. Score moves on to 28 on the board at the moment. This time, up in the air, the wicketkeeper wants it. He takes it comfortably. That was a good plot set by the bowler, actually. Bowling shot and tempting Nawaz to go for the big shot, and popped up in the air. It was a simple catch for the wicketkeeper. Had to cover a bit of ground, but he's done exactly that. This time around, Nawaz has got to go back to the hut. He wouldn't be happy with that sort of stroke. That was an ordinary stroke. Didn't get from the meat of the blade. Went all the way up, but what is done great is that...
done great is that he's set a solid foundation for his team to try and chase down this total. I'm sure that someone's got to take that responsibility. So if I could just give you a bit of an idea about how do you go about the chasing process. It's a very sort of simplistic process, is that you don't really have to play. You don't have to be ultra aggressive. You got to be aggressive, I do understand that, but you don't have to be ultra or super aggressive. What happens is that when you get into that sort of mindset, you got to whack every ball out of the park, and that doesn't happen literally. And that's the danger with that. Wicket going down now. Zaki comes out, replacing him. Oh, that was a full toss. Hit me ball, and that's up. Go. And that's how that should be out. That is out, no doubt about that. Full ball, missing it. If it's in line with the stumps, it's got to go back to the hut. 2 wickets and 2 balls. A sort of surprise, a sort of staggering stuff for the batter because of the fact that didn't expect that full toss first up straight away, and that's one of the reasons why the batter was not able to make contact, and that's why you got to be not in a sort of premeditated mindset. If you're in that sort of premeditated mindset, you'll not be able to break free. You got to bat sensibly. That means you got to have a clear mindset. Go there, give a good account of yourself, and that's what good batting is about. 28 on the cards at the moment. And that's what you got to do. You got to do a lot of that, actually. As a batter, you got to do a lot of that. Because what I would say is that that's the end of the over as well. So 3 done, it's going to be 28 for the loss of 2 wickets. I think this over might really change the context of the game, and that's what happens. 60s, a lot, going back to one of my earliest points actually I made, is that when you're chasing down a total of this nature, especially around about 60, 65, 66, what you got to do is that you got to approach the total slowly. Yes, you got to throw some counter punch back. Yes, you got to do that, but at the same time, you got to build a partnership. What happens is that when you build a partnership, you're actually putting the opposition in trouble. At the same time, you're putting pressure on them, and then you're able to freely score runs as well. The more you spend time at the crease, the better it becomes for you to try and score runs. And that's the honest truth, and cricketers all know about that. And why would you play rash shots and get out? And that's the biggest tragedy, I'd say, is that you get out, you go out there and bat, and then, get dismissed first 2-3 balls. I think that's just rubbish. And that's not the way how you got to bat. Sadiq, the new bowler, bowling from the camera end, from the campus end actually. That's up in the air, another wicket going down. Sadiq, can't believe that.
Good bowling, good bowling by Sadiq. Sadiq's bowled brilliantly so far. That's a superb delivery in the context of the game. What I would say is that because not giving room on offer, cramping the batter for room. That might be out, it looked very out, but the umpire knows clearly exactly what might be the case over there. But in the end, no damage done. He was trying to play for the sweep shot, but might be going down the leg side slightly. That might be the only reason why, or might not be in line with the stumps, and that's one of the key things. Even if you look at the review system, the modern day review system, scientifically driven technology, where you can find out that you got to be. And that's out this time. Sadiq got the better of him. This is absolutely dreadful batting, I'd say.
score races up to at the moment, which means now the equation might be slightly better in favor of JC Strikers, but the key is that they shouldn't lose wickets. They got to try and make sure that they pick up some singles here and try and make sure that you get to the proximity like I mentioned earlier. That's what you got to do. Smart batting is what is needed. Again, trying to play big shot. This time much better from the bowler. Nizar not allowing, not giving that sort of freebies on offer. Fiercely struck. There is protection out there, but will he be able to cut it off? Yes, he does. He does manage to cut it off. 2 taken. Might think about the third. No, that would be foolish if they think about the third. So 2 runs taken. Takes the scoreboard now all the way up to 41 now. This is a good chase. Really good chase by JC Strikers. And this man in particular, Vinod, is actually on the offside. This time it'll be a wide. This is what pressure. This is how you shift the pressure back on the bowling side. When you get a boundary, you get a couple of runs, you get a couple of singles, suddenly the pressure is on the bowler. The bowler tries to come with something extraordinary. It might not work in his favor. Pulled away this time. There is protection in the deep. Will just be one. Vinod's batting brilliantly. He's got the situation. He knows the situation very well. He's got that great awareness, and that's what good batters are all about. Good batters generally know the context very well, and they bat accordingly to that scenario and situation. And this is a proper evidence of that, where you can see. Nicely placed straight to the fielder. Oh, just about. Thought that it might have gone straight to the fielder, but this is good batting. Good stuff, really is. End of over 5, is it? Over 5's done. 44 for 4. Sadiq, the new bowler, has bowled brilliantly in the last, I think he's coming down to bowl his second over, I think, right? Second over, I think, so back into his second spell. First spell, sorry. Anyways. As far as the chase is concerned, for JC Strikers, what they got to do is that this pair holds the key, actually. Ismail and Winner, they both got to realize that they can't lose any more wickets, and they got to bat steadily. This is good bowling, really good bowling by Sadiq. It's not so expressing pace. If you look at, it's not clicking sort of 100 plus miles per hour. That's not, but is more of a sort of Praveen Kumar style of bowler, where concentrates more about his lines and lengths and not trying anything different. Just the one this time around. 45 on the board. Nicely struck. There is protection out there. That's a great save. That could have gone all the way for 6, but not to be the case. Superb work by the fielder at mid-wicket, saving the certain boundary. Just the one resulted this time around. Tries to go for the big shot this time around. Completely beaten, but in the form of leg byes, they do get an extra run there. Takes the scoreboard now to 37.
Sorry, 47. $19 to get from 14. The umpires find some distractions with a ball change. Oh, down the leg side. Another dot ball here. All the players will need to take lunch. The lunch facility is ready at the moment. Players. Oh, that might go all the way. That might go. Yes, it does. It's a superb strike. What a strike that is from the offside. Launching it all the way to the long on boundary for a 6. Superb strike. Not the greatest of lengths from the bowler. That gets just dismissed out of the park for 6. Superb striking. This is how you throw the counter punch back. And this is where you got to have good batters right at the back end of the innings to put pressure on the bowlers. Score races up to 53, meaning how many to get now? 13 to get from 12. The captain of Team Sampur as well as the captain of Riders 11 Puttur. Both the captains, please come down as soon as possible to the comm box. We're waiting for you. Please make sure to come down immediately. I've already given you the final call already a long time ago. You got to try and please take that seriously because it's an official call, and if you're really interested to play, you got to